ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ ತಾವುಗಳು ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ನೋಡಿರ್ತೀರಿ. ಇಲ್ಲಿ ನವೋದಯ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಇಲ್ಲಿ ರಿಸಲ್ಟ್ಸ್ ಅನೌನ್ಸ್ ಆಗಿರುತ್ತದೆ. ಅಂದರೆ ಇಲ್ಲಿ ಯಾರು ಆಯ್ಕೆ ಆಗಿದ್ದೀರಿ ಅವರ ಆಯ್ಕೆತನ ಇಲ್ಲಿ ಸೆಲೆಕ್ಟ್ ಆಗಿರುವಂತಹ ಮಾಹಿತಿ ಇಲ್ಲಿ ತಾವು ಕೂಡ ಇಲ್ಲಿ ನವೋದಯ ಇಲ್ಲಿ ಸಮಿತಿ ಅವರ ಅಧಿಕೃತ ವೆಬ್ಸೈಟ್ನಲ್ಲಿ ವೀಕ್ಷಿಸಿರುತ್ತೀರಿ. ಇಲ್ಲಿ ಸೆಲೆಕ್ಟ್ ಆದಂಥ ವಿದ್ಯಾರ್ಥಿಗಳಿಗೆ ಸೆಲೆಕ್ಟ್ ಆಗಿರುವಂತಹ ಒಂದು ಮಾಹಿತಿ ಪೇಜಲ್ಲಿ ಓಪನ್ ಆಗುತ್ತೆ. ಯಾರು ಆಯ್ಕೆ ಆಗಿರುವುದಿಲ್ಲ ಅವರ ಮಾಹಿತಿಯಲ್ಲಿ ಓಪನ್ ಆಗಿರುವುದಿಲ್ಲ. ಹಾಗಾದರೆ ಇಲ್ಲಿ ಬಹಳಷ್ಟು ಪೋಷಕರು ಕೂಡ ನನಗೆ ಕೇಳ್ತಾ ಇದ್ದರು, 2026-27ನೇ ಸಾಲಿನ ಇಲ್ಲಿ ನವೋದಯ ವಿದ್ಯಾಲಯದ ಪ್ರವೇಶ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಪಡೆದರೂ ಕೂಡ ಆಯ್ಕೆಯಾಗಿಲ್ಲ, ಏಕೆ, ಏನು ಕಾರಣ ಇರಬಹುದು ಅಂತ ನಾನು ಈ ಬಗ್ಗೆ ಈ ಹಿಂದಿನ ವಿಡಿಯೋಗಳಲ್ಲಿ ಸಾಕಷ್ಟು ಮಾಹಿತಿ ಈ ಬಗ್ಗೆನೇ ನೀಡಿರುತ್ತೇನೆ. ಆದರೂ ಕೂಡ ತಾವು ಇಲ್ಲಿ ಬಹಳಷ್ಟು ಕಮೆಂಟ್ಸ್ಗಳ ಮೂಲಕ ನನಗೆ ಕೇಳ್ತಾ ಇದ್ರಿ. ಅದಕ್ಕೋಸ್ಕರವೇ ಈ ವಿಡಿಯೋ ಮೂಲಕ ತಮಗೆ ಸಂಪೂರ್ಣ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ಪ್ರತಿ ಜಿಲ್ಲೆಯಲ್ಲೂ ನಮ್ಮ ಕರ್ನಾಟಕದೇ ಉದಾಹರಣೆಗೆ ತೆಗೆದುಕೊಳ್ಳೋಣ. ಮೊದಲೆಲ್ಲ ಬಹಳಷ್ಟು ಕಡಿಮೆ ಅರ್ಜಿಗಳನ್ನು ಸಲ್ಲಿಸ್ತಾ ಇದ್ರು. ಅದರಲ್ಲಿ ಕೂಡ ಎಕ್ಸಾಮ್ ಬರೆಯೋರು ಬಹಳ ಕಡಿಮೆ ಇರ್ತಾ ಇತ್ತು. ಹೀಗಾಗಿ ಇಲ್ಲಿ ಕಟ್ ಆಫ್ ಮಾರ್ಕ್ಸ್ಗಳು ನೋಡ್ತಾ ಹೋದರೆ 80ರಿಂದ 90 ಒಳಗಡೆ ಇರ್ತಾ ಇತ್ತು. ಆದರೆ ಇತ್ತೀಚೆಗೆ ಇದೇ 2-3 ವರ್ಷಗಳಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳಲ್ಲಿ ನವೋದಯ ಪ್ರವೇಶ ಪರೀಕ್ಷೆ ಬರಿತಾ ಇದ್ದಾರೆ. ಅದರೊಂದಿಗೆ ಕೋಚಿಂಗ್ ಕೂಡ ಪಡೆದುಕೊಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ರಿಸಲ್ಟ್ಸು ಇಲ್ಲಿ ಸೆಲೆಕ್ಟ್ ಆಗುವ ವಿದ್ಯಾರ್ಥಿಗಳ ಸಂಖ್ಯೆ ಕೇವಲ 80 ಮಾತ್ರ ಇರುತ್ತೆ. ಆದರೆ ಇಲ್ಲಿ ಅರ್ಜಿ ಸಲ್ಲಿಸುವವರು 15ರಿಂದ 20 ಸಾವಿರ ಒಂದೊಂದು ಜಿಲ್ಲೆಗೆ ಇರುತ್ತೆ. ಇನ್ನು ದೊಡ್ಡ ಜಿಲ್ಲೆಗಳಿಗಂತೂ ಸಾಕಷ್ಟು ವಿದ್ಯಾರ್ಥಿಗಳು 25,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಲ್ಲಿ ಅರ್ಜಿ ಸಲ್ಲಿಸಿ ಎಕ್ಸಾಮ್ ಬರೆಯುವಂಥ ಉದಾಹರಣೆ ಇರುತ್ತದೆ. ಹಾಗಾಗಿ ಇಲ್ಲಿ ಸೆಲೆಕ್ಷನ್ ಮಾಡುವಾಗ ಇಲ್ಲಿ ಇರುವಂತಹ 80 ಸೀಟುಗಳಲ್ಲಿ ಇಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಎಕ್ಸಾಮ್ ಬರೆದಾಗ ಅಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದುಕೊಂಡಂಥ ಸಂದರ್ಭದಲ್ಲಿ ಇಲ್ಲಿ ಕಟ್ ಆಫ್ ಮಾರ್ಕ್ಸ್ ಜಾಸ್ತಿ ನಿಲ್ತಾ ಹೋಗುತ್ತೆ ಮತ್ತು ಅಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಸೇಮ್ ಅಂಕಗಳನ್ನು ಅಥವಾ ಸಮಾನ ಅಂಕಗಳನ್ನು ಪಡೆದುಕೊಳ್ಳುವಂತಹ ಉದಾಹರಣೆಗಳು ಸಾಕಷ್ಟು ಇರುತ್ತವೆ. ಹಾಗಾದರೆ ಇಲ್ಲಿ ನೋಡ್ತಾ ಹೋಗೋಣ ಯಾವ ರೀತಿಯಾಗಿ ಇಲ್ಲಿ ಸೆಲೆಕ್ಷನ್ ನಡೆಯುತ್ತದೆ ಅನ್ನೋದನ್ನು. ಇಲ್ಲಿ ಮೊದಲನೇದಾಗಿ ನೋಡ್ರಿ, ನವೋದಯ ವಿದ್ಯಾಲಯ ಸಮಿತಿಯವರೇ ತಿಳಿಸಿದ್ದಾರೆ. ವರ್ಷದಿಂದ ವರ್ಷಕ್ಕೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿಗಳ ಸಂಖ್ಯೆ ಹಾಗೂ ಇಲ್ಲಿ ಪರೀಕ್ಷೆ ಬರೆಯುವ ಸಂಖ್ಯೆ ಕೂಡ ಹೆಚ್ಚಾಗಿರುತ್ತದೆ. ಇಲ್ಲಿ ಲಭ್ಯ ಇರುವ ಸೀಟುಗಳ ಸಂಖ್ಯೆ ಕೇವಲ 80. ಇಲ್ಲಿ ಮೆರಿಟ್ ಹಾಗೂ ಮತ್ತು ಮೀಸಲಾತಿ ಆಯ್ಕೆ ಮಾಡುವಾಗ ಸಾಕಷ್ಟು ಸವಾಲುಗಳು ಎದುರಾಗುತ್ತವೆ. ಆಗ ಇರುವ 80 ಸೀಟುಗಳಿಗೆ ಆಯ್ಕೆ ಮಾಡಿಕೊಳ್ಳಲು ಕೆಳಕಂಡ ನಿಯಮಗಳನ್ನು ಅನುಸರಿಸಲಾಗುತ್ತದೆ ಅಂತ ತಿಳಿಸಿರುತ್ತಾರೆ. ನಾನು ಆಗಲೇ ಹೇಳಿದಾಗೆ ಇದು ಮೊದಲನೇದಾಗಿ ನೋಡ್ತಾ ಹೋಗಿ ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು 90ಕ್ಕಿಂತ ಹೆಚ್ಚು ಅಂಕ ಪಡೆದರೂ ಆಯ್ಕೆ ಆಗಿಲ್ಲ ಎನ್ನುವಂತಹ ಒಂದು ಕಮೆಂಟ್ಸ್ಗಳನ್ನು ನಮ್ಗೆ ತಿಳಿಸ್ತಾ ಇದ್ರಿ. ಇಲ್ಲಿ ಏನು ಅಂದರೆ 90 ಅಂಕಗಳೆಲ್ಲ ಕಳೆದ ಈ ವರ್ಷ ನಡೆದಂತಹ ನವೋದಯ ಪ್ರವೇಶ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ತುಂಬ ಸರಳ ಇತ್ತು. ಹಾಗಾಗಿ ಇಲ್ಲಿ ಸಮಾನ ಅಂಕಗಳು ಬಹಳಷ್ಟು ವಿದ್ಯಾರ್ಥಿಗಳು ಪಡೆದುಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಮೊರಾರ್ಜಿ ಪ್ರವೇಶ ಪರೀಕ್ಷೆ ಬಹಳಷ್ಟು ಕಠಿಣ ಇತ್ತು, ಆದರೆ ನವೋದಯ ಎಕ್ಸಾಮ್ ಕ್ವಶನ್ ಪೇಪರ್ ಬಹಳಷ್ಟು ಈಸಿಯಾಗಿತ್ತು. ಹಾಗಾಗಿ ಇಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಇಲ್ಲಿ ಸಮಾನ ಅಂಕ ಪಡ್ಕೊಂಡ ಮೇಲೆ ಅವರು ಆಯ್ಕೆ ಮಾಡೋದಾದರೂ ಹೇಗೆ ಅನ್ನೋದನ್ನು ತಮಗೆ ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ನೋಡ್ಬೋದು, ಇಲ್ಲಿ ಸಮಾನ ಅಂಕಗಳು ಬಂದಾಗ ಇಲ್ಲಿ ಮಾನಸಿಕ ಸಾಮರ್ಥ್ಯ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಮೊದಲ ಆದ್ಯತೆಯನ್ನು ನೀಡಲಾಗುತ್ತೆ. ಇಲ್ಲಿ ಮೀಸಲಾತಿಯನ್ನು ಕೂಡ ಇಲ್ಲಿ ಪರಿಗಣಿಸಲಾಗುತ್ತದೆ. ಯಾವ ಕಾಸ್ಟ್ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ ಆ ಕಾಸ್ಟಲ್ಲಿ ಸೇಮ್ ಅಂಕಗಳನ್ನು ಅಥವಾ ಸಮಾನ ಅಂಕಗಳನ್ನು ಹೆಚ್ಚು ವಿದ್ಯಾರ್ಥಿಗಳು ಪಡೆದುಕೊಂಡಾಗ ಅಲ್ಲಿ ಮೊದಲ ಆದ್ಯತೆ ಯಾರಿಗೆ ಕೊಡ್ತಾರೆ ಅಂದರೆ, ಟೋಟಲ್ ಆಗಿ ಸಮಾನ ಅಂಕಗಳು ಪಡೆದಂಥ ವಿದ್ಯಾರ್ಥಿಗಳಲ್ಲಿ ಮಾನಸಿಕ ಸಾಮರ್ಥ್ಯದ ಪರೀಕ್ಷೆಯಲ್ಲಿ ಯಾರು ಹೆಚ್ಚು ಅಂಕಗಳನ್ನು ಪಡೆದುಕೊಂಡಿರ್ತಾರೆ ಅವರನ್ನೇ ಇಲ್ಲಿ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಅಂತ ಹೇಳಿದ್ದಾರೆ. ಇನ್ನು ಎರಡನೇದಾಗಿ ಇಲ್ಲಿ ಕೂಡ ಸಮಾನ ಅಂಕಗಳು ಪಡ್ಕೊಂಡು ಮಾನಸಿಕ ಸಾಮರ್ಥ್ಯ ಪರೀಕ್ಷೆಯಲ್ಲಿ ಕೂಡ ಸಮಾನ ಅಂಕಗಳನ್ನು ಪಡ್ಕೊಂಡಂಥ ವಿದ್ಯಾರ್ಥಿಗಳು ಒಬ್ಬರಿಗಿಂತ ಹೆಚ್ಚಿದ್ದಾಗ ಅಲ್ಲಿ ಕೂಡ ಭಾಳಷ್ಟು ವಿದ್ಯಾರ್ಥಿಗಳಿದ್ದಾಗ ಅಲ್ಲಿ ಹೇಗೆ ಮತ್ತೆ ಇಲ್ಲಿ ಸೆಲೆಕ್ಷನ್ ಮಾಡ್ತಾರೆ ಅಂದರೆ, ಅಂಕಗಣಿತ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದಂಥ ವಿದ್ಯಾರ್ಥಿಗಳಿಗೆ ಇಲ್ಲಿ ಅವಕಾಶ ನೀಡಲಾಗುತ್ತೆ. ಇಲ್ಲಿ ಕೂಡ ಮೀಸಲಾತಿ ಪರಿಗಣಿಸಲಾಗುತ್ತದೆ. ಉದಾಹರಣೆಗೆ ಇಲ್ಲಿ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ ಮೀಸಲಿರುವ ಸ್ಥಾನ ಇತ್ತು ಅಂದರೆ ಆ ಏನು ಕಾಸ್ಟ್ ವಿದ್ಯಾರ್ಥಿಗಳಲ್ಲಿನೇ ಸಮಾನ ಅಂಕಗಳು ಭಾಳಷ್ಟು ವಿದ್ಯಾರ್ಥಿಗಳು ಪಡ್ಕೊಂಡಾಗ ಇಲ್ಲಿ ಏನು ಮಾಡ್ತಾರೆ, ಮಾನಸಿಕ ಸಾಮರ್ಥ್ಯನೂ ಸೇಮ್ ಇತ್ತಂತಂದರೆ ಇಲ್ಲಿ ಅಂಕಗಣಿತದ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದಂಥ ವಿದ್ಯಾರ್ಥಿಗಳಿಗೆ ಮೊದಲ ಆದ್ಯತೆಯನ್ನು ನೀಡಲಾಗುತ್ತದೆ. ಆಗಲೇ ಹೇಳಿದಾಗೆ 95ಕ್ಕಿಂತ ಹೆಚ್ಚು ಅಂಕ ಪಡೆದರೂ ಕೂಡ ಈ ವರ್ಷ ಸೆಲೆಕ್ಷನ್ ಆಗುವುದು ಬಹಳಷ್ಟು ಕಷ್ಟ ಅಂತಲೇ ಹೇಳ್ಬೋದು. ಇನ್ನು ಇದು ಅಷ್ಟೇ ಅಲ್ಲದೆ ಇಲ್ಲಿ ಮಾನಸಿಕ ಸಾಮರ್ಥ್ಯನೂ ಆಯಿತು, ಅದರೊಂದಿಗೆ ಅಂಕಗಣಿತದ ಪರೀಕ್ಷೆಯಲ್ಲೂ ಕೂಡ ಇಲ್ಲಿ ಸಮಾನ ಅಂಕಗಳು ಒಬ್ಬರಿಗಿಂತ ಹೆಚ್ಚು ವಿದ್ಯಾರ್ಥಿಗಳಲ್ಲಿ ಇದ್ದಾಗ ಆವಾಗ ಮೆರಿಟನ್ನು ನಿರ್ಧರಿಸಬೇಕಾದ್ರೆ ಇಲ್ಲಿ ಭಾಷಾ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿದಂತಹ ವಿದ್ಯಾರ್ಥಿಗಳಿಗೆ ಮೊದಲ ಆದ್ಯತೆ ನೀಡಲಾಗುತ್ತದೆ. ಇಲ್ಲಿ ಕೂಡ ಮೀಸಲಾತಿಯನ್ನು ಪರಿಗಣಿಸಲಾಗುತ್ತದೆ. ಇನ್ನು ಇದಿಷ್ಟೇ ಅಲ್ಲದೆ ಈ ಮೇಲಿನ 3 ಅಂಶಗಳ ಜೊತೆಗೆ ಮೊದಲಿಲ್ಲಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಮೊದಲ ಆದ್ಯತೆ ನೀಡ್ತಾರೆ. ಅಂದರೆ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗಿಂತ ಫಸ್ಟು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳೇ ಅಂತ ಹೇಳಿದ್ದಾರೆ. ಅದರಲ್ಲಿ ಮುಂದಿನ ಹಂತದಲ್ಲಿ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ ಆದ್ಯತೆ ನೀಡಲಾಗುತ್ತದೆ, ಅಂದರೆ OBC ಮತ್ತು ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳಿಗಿಂತ. ಯಾವಾಗ ಅಂದರೆ ಇದು ಇಲ್ಲಿ ಏನು
ನಗರ ಇದು GM ಅಲ್ಲಿ ಫೈಟ್ ಮಾಡ್ತಾರಲ್ಲ ಜನರಲ್ ಮೆರಿಟ್ ಅಭ್ಯರ್ಥಿಗಳಿಗೆ ಆ ಸಮಯದಲ್ಲಿ ಇವು ಅನ್ವಯ ಆಗ್ತಾವೆ. 4ನೇ ಅಂಶದಿಂದ ಇಲ್ಲಿ 6ನೇ ಅಂಶದವರೆಗೂ ಕೂಡ ಅಥವಾ ಇಲ್ಲಿ 7ನೇ ಅಂಶದ ಕೂಡ ಇಲ್ಲಿ ಈ ಎಲ್ಲ ಅಂಶಗಳು ಅನ್ವಯ ಆಗ್ತಾವೆ. ಅಂದರೆ ಇಲ್ಲಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಮೊದಲ ಆದ್ಯತೆ ನೀಡಲಾಗುತ್ತದೆ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗಿಂತ. ಇಲ್ಲಿ ಒಟ್ಟು ಇರುವಂಥ ಸೀಟುಗಳಲ್ಲಿ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಸಪ್ರೇಟ್ ಮೀಸಲಾತಿ ಇರುತ್ತದೆ. ತದನಂತರ GM ಅಲ್ಲಿ ಇರುವಂಥ ಸೀಟುಗಳಲ್ಲಿ ಸಮಾನಾಂಕಗಳು ಜಾಸ್ತಿ ಬಂದಾಗ ಈ ಎಲ್ಲ ಅಂಶಗಳು ಅನ್ವಯ ಆಗ್ತಾವೆ. ಅಂದರೆ ಇಲ್ಲಿ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ ಮೊದಲಿಗೆ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ, ನೆಕ್ಸ್ಟು ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ ಆದ್ಯತೆ ನೀಡುವಾಗ ಅಲ್ಲಿ ಏನು ಮಾಡ್ತಾರೆ, OBC ಮತ್ತು ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳಿಗಿಂತ ಫಸ್ಟ್ ಪರಿಶಿಷ್ಟ ಜಾತಿಯವರನ್ನು ಪರಿಗಣಿಸ್ತಾರೆ. ಅಂದರೆ ಈಕ್ವಲ್ ಮಾರ್ಕ್ಸ್ಗಳಿದ್ದಾಗ ಈ ಎಲ್ಲ ಅಂಶಗಳನ್ನು ಪರಿಗಣಿಸಿ, ಅಂದರೆ ಮಾನಸಿಕ ಸಾಮರ್ಥ್ಯ ಆಗಿರ್ಬೋದು, ಅದರೊಂದಿಗೆ ಅಂಕಗಣಿತ ಮತ್ತು ಭಾಷಾ ಸಾಮರ್ಥ್ಯ ಎಲ್ಲವೂ ಕೂಡ ಸೇಮ್ ಇದ್ದಾಗ ಈ ಅಂಶಗಳು ಅನ್ವಯ ಆಗ್ತಾವೆ. ಇದರೊಂದಿಗೆ ಇಲ್ಲಿ ಕೆಲವು ಸಾರಿ ಏನಾಗ್ತದೆ ಅಂದರೆ OBC ಅಭ್ಯರ್ಥಿಗಳಿಗೆ ಆದ್ಯತೆಯನ್ನು ನೀಡಲಾಗುತ್ತದೆ. ಯಾವಾಗ ಅಂದರೆ ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳಿಗಿಂತ ಮೊದಲು ಅವರನ್ನು ಆದ್ಯತೆಯಾಗಿ ಪರಿಗಣಿಸಲಾಗುತ್ತದೆ. ಎಲ್ಲ ಅಂಶಗಳ ಜೊತೆಗೆ ಫಸ್ಟ್ ಆದ್ಯತೆ ಏನು ಅಂದರೆ ಇಲ್ಲಿ ಮಹಿಳಾ ಅಭ್ಯರ್ಥಿಗೆ. ಅಂದರೆ ಇಲ್ಲಿ ನಾನು ಆಗಲೇ ಹೇಳಿದಾಗ 4ನೇ ಅಂಶದಿಂದ ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿ, OBC, ಸಾಮಾನ್ಯ ವರ್ಗ ಇವು ಎಲ್ಲವುಗಳಲ್ಲಿನೂ ಮೊದಲಿಗೆ ಮಹಿಳಾ ಅಭ್ಯರ್ಥಿಗೆ, ಅಂದರೆ GM ಅಲ್ಲಿ ಫೈಟ್ ಮಾಡುವಂಥ ವಿದ್ಯಾರ್ಥಿಗಳಿಗೆ ಇದ್ದಾಗ ಮೊದಲಿಗೆ ಮಹಿಳೆಗೆ ಆದ್ಯತೆಯನ್ನು ನೀಡಲಾಗುತ್ತದೆ. ಇನ್ನು ಇದರೊಂದಿಗೆ ಚಿಕ್ಕ ವಯಸ್ಸಿನ ವಿದ್ಯಾರ್ಥಿಗಳಿಗೆ ಅಂದರೆ ಅವರ ಬುದ್ಧಿ ಸಾಮರ್ಥ್ಯ ಪರೀಕ್ಷೆ, ಅಂದರೆ ಅವರ ಇಲ್ಲಿ IQವನ್ನು ನಿರ್ಧರಿಸಲಾಗುತ್ತದೆ. ಅವರ IQ ಆಧಾರದ ಮೇಲೆ ಇಲ್ಲಿ ಸೆಲೆಕ್ಷನ್ ನಡೆಯುತ್ತದೆ ಅಂತ ಹೇಳಿದ್ದಾರೆ. ಇಲ್ಲಿ ಯಾವುದೇ ರೀತಿಯಾಗಿ ಯಾವುದೇ ವಿದ್ಯಾರ್ಥಿಗೂ ಅನ್ಯಾಯ ಆಗುವುದಿಲ್ಲ ಅಂತ ನನ್ನ ಒಪಿನಿಯನ್. ಯಾಕಂದರೆ ಇಲ್ಲಿ ಎಲ್ಲವೂ ಕೂಡ ರೂಲ್ ಪ್ರಕಾರನೇ ನಡೀತಾ ಇದೆ. ಯಾವುದೇ ವಿದ್ಯಾರ್ಥಿಗೂ ಇಲ್ಲಿ ಮೋಸ ನಡೆಯುವುದಿಲ್ಲ. ಮತ್ತು ಇಲ್ಲಿ ತಾಲೂಕಿನಿಂದ ತಾಲೂಕಿಗೆ ವ್ಯತ್ಯಾಸವಾಗುತ್ತಾ ಹೋಗುತ್ತದೆ. ಒಂದು ಜಿಲ್ಲೆಯಲ್ಲಿ 5 ತಾಲೂಕುಗಳಿದಾವೆ ಅಂದರೆ 5 ತಾಲೂಕುಗಳಿಗೆ 80 ಸೀಟುಗಳನ್ನು ಇಲ್ಲಿ ಡಿವೈಡ್ ಮಾಡಲಾಗುತ್ತದೆ. ಆದರೆ ಯಾವ ತಾಲೂಕಿನ ಜನಸಂಖ್ಯೆ ಹೆಚ್ಚಿರುತ್ತೋ ಆ ಜನಸಂಖ್ಯೆ ಆಧಾರದ ಮೇಲೆ ಇಲ್ಲಿ ಆಯ್ಕೆಯು ನಡೆಯುತ್ತದೆ. ಅಂದರೆ ಆ ವಿದ್ಯಾರ್ಥಿಗಳು ಹೆಚ್ಚು ಸೀಟುಗಳನ್ನು ಆ ತಾಲೂಕಿನ ವಿದ್ಯಾರ್ಥಿಗಳಿಗೆ ನೀಡಲಾಗುತ್ತದೆ ಅಂತ ಹೇಳ್ಬೋದು. ಒಟ್ಟು ಇಲ್ಲಿ ಒಂದು ಜಿಲ್ಲೆಯಲ್ಲಿ 5 ತಾಲೂಕುಗಳಿದಾವೆ ಅಂದರೆ 80 ಸೀಟುಗಳನ್ನು 5 ತಾಲೂಕುಗಳಿಗೆ ಡಿವೈಡ್ ಮಾಡಿದಾಗ ಕೆಲವು ತಾಲೂಕುಗಳಿಗೆ ಹೆಚ್ಚು ಸೀಟುಗಳು ಇಲ್ಲಿ ಸಿಗಬಹುದು. ಯಾಕಂದರೆ ಅಲ್ಲಿಯ ಜನಸಂಖ್ಯೆಯ ಮಾಹಿತಿ ಆಧಾರದ ಮೇಲೆ ಇಲ್ಲಿ ಕೇಂದ್ರ ಸರ್ಕಾರದ ಜನಸಂಖ್ಯಾ ನೀತಿ ಆಧಾರದ ಮೇಲೆ ಇಲ್ಲಿ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಈ ನಿಯಮ ಎಲ್ಲವೂ ಕೂಡ ಇಲ್ಲಿ ಈ ವರ್ಷದ ಆಯ್ಕೆ ಪಟ್ಟಿಯಲ್ಲಿ ನಡೆದಿದೆ ಅಂತ ಹೇಳ್ಬೋದು. ಹೀಗಾಗಿ ಬಹಳಷ್ಟು ವಿದ್ಯಾರ್ಥಿಗಳು ಹೆಚ್ಚು ಅಂಕಗಳನ್ನು ಪಡೆದುಕೊಂಡ್ರೂ ಕೂಡ ಈ ವರ್ಷ ಸೆಲೆಕ್ಟ್ ಆಗಿಲ್ಲ. ಆದರೆ ಇನ್ನೂ ಒಂದು ಅವಕಾಶ ಏನು ಅಂದರೆ, ತಾವು ಇಲ್ಲಿ ಒಂದು ವೇಳೆ ಯಾರಾದರೂ ಅಡ್ಮಿಷನ್ ಮಾಡದೇ ಇದ್ದರೆ ಅಥವಾ ಅವ್ರ ದಾಖಲೆಗಳು ಸರಿ ಇಲ್ಲ ಅಂದರೆ, ಅಥವಾ ಸರ್ಕಾರದ ನಿಯಮಾವಳಿ ಪ್ರಕಾರ ಅವರು ಅರ್ಜಿ ಸಲ್ಲಿಸಿದರೂ ಕೂಡ ಅದಕ್ಕೆ ತಕ್ಕ ಹಾಗೆ ದಾಖಲೆಗಳನ್ನು ಒದಗಿಸಲಿಲ್ಲ ಅಂದರೆ, ಅಥವಾ ಕೌನ್ಸಿಲಿಂಗ್ಗೆ ಹಾಜರಾಗದೇ ಇದ್ದರೆ ಇಲ್ಲಿ ಮತ್ತೊಂದು ಲಿಸ್ಟಲ್ಲಿ ತಮಗೆ ಇಲ್ಲಿ ನೇರವಾಗಿ ಆಯ್ಕೆ ನಡೆಯುತ್ತದೆ ಅಂತ ತಮಗೆ ಇವತ್ತಿನ ವಿಡಿಯೋ ಮೂಲಕ ಇಲ್ಲಿ ತಿಳಿಸ್ತಾ ಇದ್ದೇನೆ. ಧನ್ಯವಾದ.